ಇದರ ಮಧ್ಯದಲ್ಲಿ ಕ್ವಿಕ್ಕಾಗಿ ಪಾಕಿಸ್ತಾನದವರು ಅಫ್ಘಾನಿಸ್ತಾನದ ಮೇಲಿನ ದಾಳಿಯನ್ನು ಮುಂದುವರೆಸಿದ್ದಾರೆ. ನಿನ್ನೆ ಒಂದು ಹಾಸ್ಪಿಟಲನ್ನು ಹೊಡೆದ್ರು, 400 ಜನ ಸತ್ತೋಗಿದ್ದಾರೆ. ಅದರಲ್ಲಿ ಅಫ್ಘಾನಿಸ್ತಾನದ ಕಾಬೂಲ್ ಮೇಲೆ ಪಾಕಿಸ್ತಾನದ ಏರ್ ಸ್ಟ್ರೈಕ್. ಓಮಿಡ್ ಹಾಸ್ಪಿಟಲ್ ಅಂತ 400ಕ್ಕೂ ಹೆಚ್ಚು ಸಾವು, 300ಕ್ಕೂ ಹೆಚ್ಚು ಜನರಿಗೆ ಗಾಯ. ಓಮಿಡ್ ಅಡಿಕ್ಷನ್ ಟ್ರೀಟ್ಮೆಂಟ್ ಹಾಸ್ಪಿಟಲ್ ಇದು. ನಿನ್ನೆ ರಾತ್ರಿ 9 ಗಂಟೆಗೆ ಇದರ ಮೇಲೆ ದಾಳಿ ಮಾಡಿದೆ ಪಾಕಿಸ್ತಾನ ಏರ್ಫೋರ್ಸ್. ಇದು ಇವತ್ತು ಬೆಳಗ್ಗಿಂದು. ಕಾಬೂಲ್ನ ಜನವಸತಿ ಪ್ರದೇಶದ ಮೇಲೆ ಪಾಕಿಸ್ತಾನದ ದಾಳಿಯಲ್ಲಿ 4 ಜನ ಸತ್ತೋಗಿದ್ದಾರೆ. ಕಂದಹಾರ್ ಏರ್ಪೋರ್ಟ್ ಹತ್ರ ಪಾಕಿಸ್ತಾನಿ ಬಾಂಬ್ಗಳು ಬಿದ್ದಿದ್ದಾವೆ. ಪಖ್ತಿಯಾ ಸೇನಾ ನೆಲೆಯ ಮೇಲೂ ದಾಳಿಗಳಾಗಿದ್ದಾವೆ. ಆ ಹಾಸ್ಪಿಟ್ಲ್ 2000 ಹಾಸಿಗೆಗಳ ಆಸ್ಪತ್ರೆ. ಅದು 400 ಜನ ಸತ್ತೋಗಿದ್ದಾರಲ್ಲ, ಡಾಕ್ಟರು ಪೇಷಂಟ್ಸ್ ಎಲ್ಲ ಸೇರಿ. ಡ್ರಗ್ ಡಿ ಅಡಿಕ್ಷನ್ ಸೆಂಟ್ರು. 2021 ತನಕ ಅಮೇರಿಕದ ಸೇನಾ ನೆಲೆಯಾಗಿತ್ತು. ಅಮೇರಿಕನ್ನರು ಬಿಟ್ಟು ಹೋದ ನಂತರ ಅದನ್ನು ಹಾಸ್ಪಿಟ್ಲಾಗಿ ಕನ್ವರ್ಟ್ ಮಾಡಿದರು. ಈ ಟೆಹರಾನ್ನಲ್ಲಿ ಶಾಲೆಯ ಮೇಲೆ ನಡೆಸಿದಂಥ ದಾಳಿ ಇತ್ತಲ್ಲ, ಅಮೇರಿಕನ್ನರು ಇಸ್ರೇಲಿಯರು ಸೇರಿ ಶಾಲೆಯ ಮೇಲೆ 160 ಮಕ್ಕಳ ಸತ್ತೋದ್ರಲ್ಲ. ಕಾರಣ ಹಳೆಯ ಇಂಟೆಲಿಜೆನ್ಸ್ ರಿಪೋರ್ಟು ಅಂದರು. ಮೊದಲದು IRGC ಸೆಂಟರ್ ಆಗಿತ್ತು, ಆಮೇಲೆ ಸ್ಕೂಲ್ ಮಾಡಿದ್ರು ಅಂತ ಒಂದಷ್ಟು ರಿಪೋರ್ಟ್ಗಳು ಬಂದು. ಹಳೆ ಇಂಟೆಲಿಜೆನ್ಸ್ ರಿಪೋರ್ಟ್, ಬಹುಶಃ ಇದು ಹಳೆ ಇಂಟೆಲಿಜೆನ್ಸ್ ರಿಪೋರ್ಟೇ ಇರಬೇಕು ಇವರು ಹತ್ರ. 2021 ರಿಪೋರ್ಟ್ ಇಟ್ಕೊಂಡು ದಾಳಿ ಮಾಡಿಬಿಟ್ವಿ, ಅರೆ ಇದನ್ನ ಹಾಸ್ಪಿಟ್ಲ್ ಮಾಡಿದ್ರೆ ನಮ್ಗೆ ಗೊತ್ತೇ ಆಗಲಿಲ್ಲ ಅಂತ ಹೇಳ್ಬೋದು ನಾಳೆ. ಅಂಕೆ ಹಾಸ್ಪಿಟ್ಲ್ ಮೇಲೆ ದಾಳಿ ಮಾಡಿಲ್ಲ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಭಾರತ ಈ ದಾಳಿಯನ್ನು ಖಂಡಿಸಿದೆ, ವಿಶ್ವಸಂಸ್ಥೆಯಲ್ಲೂ ಖಂಡಿಸಿದೆ, ಹೇಳಿಕೆಯಲ್ಲೂ ಸ್ಪಷ್ಟವಾಗಿ ಭಾರತ ಈ ದಾಳಿಯನ್ನು ಖಂಡಿಸಿದೆ. ಒಂದು ಕಡೆ ಇರಾನ್ನಲ್ಲಿ ಇರಾನ್ಗೆ ತಾಗಿಕೊಂಡಿರುವ ಪಾಕಿಸ್ತಾನ, ಅಫ್ಘಾನಿಸ್ತಾನದಲ್ಲಿ ಇದೆಲ್ಲ ನಡೀತಾ ಇರೋದು. ತಾಲಿಬಾನಿನ ಹೇಳಿಕೆ ಇದೆ, ಬಿಡೋದಿಲ್ಲ ಈ ಪಾಕಿಸ್ತಾನ ಸುಮ್ಮನೆ ಅಂತ. ಇವರ ಗಲಾಟೆಗೆ ಕಾರಣ ಏನು? ಬಾರ್ಡರ್ ಡಿಸ್ಪ್ಯೂಟ್ ಅಷ್ಟೇ, ಯಾವ ಜಾಗ ಯಾರಿಗೆ ಸೇರಿದ್ದು ಅನ್ನೋದಕ್ಕೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.